ಲಕ್ಸ್ ಸುಂದರಿಯ ಹೋರಾಟದ ಬದುಕು. 15ನೇ ವಯಸ್ಸಿಗೆ ಮದುವೆ, ವಿಚ್ಛೇದನ, ಮಕ್ಕಳಿಗಾಗಿ ಸಿನಿಮಾ. ಸಾಮಾನ್ಯವಾಗಿ ನಟಿಯರು, ಮಾಡೆಲ್ಗಳು ಸಾಂಸಾರಿಕ ಜೀವನ ನಮಗೆ ಹೇಳಿಸಿದ್ದಲ್ಲ ಅನ್ನೋದನ್ನ ಒಪ್ಪಿಕೊಂಡಿರ್ತಾರೆ. ಮತ್ತು ಕೆಲವರು ಬದುಕಿನುದ್ದ ಮದುವೆಗೆ ಒಳಗಾಗದೆ ಸಂಗಾತಿಯನ್ನ ತ್ಯಜಿಸಿ ಒಂಟಿಯಾಗಿ ನರಳ್ತಾರೆ. ನಟರ ಜೀವನವು ಇದಕ್ಕಿಂತ ಭಿನ್ನವಾಗಿಲ್ಲ. ಸಿನಿರಂಗದ ಹೆಚ್ಚಿನ ನಟ ನಟಿಯರು 2, 3, 4, 5 ಮದುವೆಯಾಗಿ ಡೈವರ್ಸ್ ಪಡೆದವರೇ ಹೆಚ್ಚು. ಒಂದಲ್ಲ ಒಂದು ಕಾಂಟ್ರವರ್ಸಿಗಳು ಇವರ ವೈಯಕ್ತಿಕ ಜೀವನದ ಸುತ್ತ ಹರಿದಾಡ್ತಾನೆ ಇರ್ತವೆ. ಇತ್ತೀಚೆಗಷ್ಟೇ ನಟಿ ಭಾವನಾ ನಟಿಯರು ಮದುವೆಯಾಗೋದು ಕಷ್ಟ ಅನ್ನೋ ಸೆನ್ಸೇಷನಲ್ ಹೇಳಿಕೆ ನೀಡಿದ್ರು. ಆದರೆ ಇಂತಹ ಸಾರ್ವತ್ರಿಕ ಅಭಿಪ್ರಾಯಕ್ಕೆ ವಿರೋಧವಾಗಿ ಸುಂದರವಾದ ಸಾಂಸಾರಿಕ ಬದುಕು ನಡೆಸಿ ಮಾದರಿಯಾಗಿರೋ ನಟ ನಟಿಯರೂ ಇದ್ದಾರೆ. ಹೆಚ್ಚಿನ ಸ್ಟಾರ್ಗಳಂತೆ ಸಾಂಸಾರಿಕ ಜೀವನದಲ್ಲಿ ಏಳು ಬೀಳುಗಳನ್ನು ಕಂಡ ನಟಿಯೊಬ್ಬಳ ಯಶಸ್ಸಿನ ಕತೆ ಇಲ್ಲಿದೆ. ಗಂಡ, ದಾಂಪತ್ಯ, ಈ ಕನಸುಗಳು ನುಚ್ಚು ನೂರಾದಾಗ ಈಕೆ ನಟನೆಯಲ್ಲಿ ಬದುಕು ಕಟ್ಟಿಕೊಂಡದ್ದು ಹೇಗೆ ನೋಡೋಣ ಬನ್ನಿ. ಈಕೆ ಪ್ರತಿಷ್ಠಿತ ಬ್ರ್ಯಾಂಡ್ ಲಕ್ಸ್ ಸೋಪ್ನ ಮೊದಲ ಮಾಡೆಲ್. ಇವರು 15ನೇ ವರ್ಷಕ್ಕೆ ಮದುವೆಯಾದ್ರು. ನಂತರ ವಿಚ್ಛೇದನವೂ ಆಗಿ ತಮ್ಮ ಮಕ್ಕಳಿಗಾಗಿ ಸಿನಿಮಾದಲ್ಲಿ ನಟಿಸತೊಡಗಿದ್ರು. ಪ್ರಖ್ಯಾತಿಯ ಉತ್ತುಂಗವೇರಿದ್ದ ಈಕೆ ನಟಿ ಲೀಲಾ ಚಿಟ್ನೀಸ್. ತಮ್ಮ ಅಪಾರ ಬುದ್ಧಿಮತ್ತೆ ಮತ್ತು ಅಂದಕ್ಕೆ ಹೆಸರಾಗಿದ್ದ ಈ ನಟಿ ಭಾರತೀಯ ಚಿತ್ರರಂಗದ ಸುಶಿಕ್ಷಿತ ಮಹಿಳೆ. ಬಹುತೇಕ ಬಾಲಿವುಡ್ ತಾರೆಯರು ಜಾಹೀರಾತುಗಳಲ್ಲಿ ಕಾಣಿಸಿಕೊಳ್ಳೋದ್ರ ಮೂಲಕ ಪ್ರಖ್ಯಾತಿಯನ್ನು ಪಡೆದವರಿದ್ದಾರೆ. ಇಂತಹ ಸ್ಟಾರ್ಗಳಲ್ಲಿ ಬಹಳ ಹಿಂದಿನ ಹಾಗೂ ಪ್ರಸಿದ್ಧ ತಾರೆ ಲೀಲಾ ಚಿಟ್ನೀಸ್. ಇವರು ಲಕ್ಸ್ ಸೋಪ್ನ ಜಾಹೀರಾತಿಗೆ ಆಯ್ಕೆಯಾದ ಮೊದಲ ಭಾರತೀಯ ಸೆಲೆಬ್ರಿಟಿ ಎನಿಸಿಕೊಂಡ್ರು. ಆ ನಂತರ ಇವರ ಖ್ಯಾತಿ ಮತ್ತಷ್ಟು ಹೆಚ್ಚಿತು. ಈಕೆ ರಾತ್ರೋರಾತ್ರಿ ಮನೆ ಮಾತಾದ್ರು. ಆಕೆಯ ಈ ಸ್ಟಾರ್ಡಮ್ನ ಪಯಣ ಮಾತ್ರ ಅಷ್ಟೊಂದು ಸುಲಭದ್ದಾಗಿರಲಿಲ್ಲ. ಕರ್ನಾಟಕದ ಧಾರವಾಡದಲ್ಲಿ ಮರಾಠಿ ಭಾಷಿಕ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಲೀಲಾ ಚಿಟ್ನೀಸ್ ಅವರ ತಂದೆ ಇಂಗ್ಲಿಷ್ ಸಾಹಿತ್ಯದ ಪ್ರಾಧ್ಯಾಪಕರಾಗಿದ್ರು. ಲೀಲಾ ತಮ್ಮ ಸೌಂದರ್ಯ ಹಾಗೂ ಜಾಣ್ಮೆಗೆ ಹೆಸರಾಗಿದ್ದ ಭಾರತೀಯ ಚಿತ್ರರಂಗದ ಮೊದಲ ವಿದ್ಯಾವಂತ ಮಹಿಳೆಯಾಗಿದ್ರು. ಮೊದಲಿಗೆ ಇಬ್ಸೆನ್ ಮತ್ತು ಶಾರಂತಹ ಪಾಶ್ಚಿಮಾತ್ಯ ನಾಟಕಕಾರರಿಂದ ಪ್ರಭಾವಿತವಾದ ನಾಟ್ಯ ಮನ್ವಂತರ ರಂಗಭೂಮಿಯ ತಂಡವನ್ನ ಸೇರಿಕೊಳ್ತಾರೆ. ಇಲ್ಲಿ ಟ್ರಾಜಿಡಿ ಮತ್ತು ಕಾಮಿಡಿ ಎರಡರಲ್ಲೂ ಪ್ರಮುಖ ಪಾತ್ರಗಳನ್ನು ನಿರ್ವಹಿಸುತ್ತಾರೆ. ನಂತರ ಅವರು ತಮ್ಮದೇ ಆದ ಥಿಯೇಟರ್ ರೆಪರ್ಟರಿಯನ್ನ ಪ್ರಾರಂಭಿಸುತ್ತಾರೆ. ಲೀಲಾ ತಮ್ಮ 15ನೇ ವಯಸ್ಸಿನಲ್ಲಿ ತಮ್ಮದೇ ಸಮುದಾಯದ ಮಹಾರಾಷ್ಟ್ರದ ಡಾಕ್ಟರ್ ಗಜಾನನ್ ಯಶವಂತ್ ಚಿಟ್ನೀಸ್ ಅವರನ್ನ ಮದುವೆಯಾಗ್ತಾರೆ. ಈ ದಂಪತಿ 4 ಗಂಡು ಮಕ್ಕಳನ್ನ ಪಡೀತಾರೆ. ಅದೇ ಸಮಯಕ್ಕೆ ಅವರು ಭಾರತದ ಸ್ವಾತಂತ್ರ್ಯ ಚಳವಳಿಯನ್ನು ಬೆಂಬಲಿಸ್ತಾರೆ. ಬಳಿಕ ಅವರ ದಾಂಪತ್ಯದಲ್ಲಿ ಬಿರುಕು ಉಂಟಾಗಿ ವಿಚ್ಛೇದನ ಪಡೆದುಕೊಳ್ತಾರೆ. ಗಂಡನಿಂದ ಬೇರೆಯಾದ ಬಳಿಕ ಶಿಕ್ಷಕಿಯಾಗಿ ಮುಂದುವರಿತಾರೆ. ಬಳಿಕ ಹೆಚ್ಚಿನ ಸಂಪಾದನೆಗಾಗಿ ಮತ್ತು ಮಕ್ಕಳ ಪೋಷಣೆಗಾಗಿ ನಟನೆಯತ್ತ ಮುಖ ಮಾಡ್ತಾರೆ. ಮೊದಲಿಗೆ ಲೀಲಾ ಸಣ್ಣ ಪಾತ್ರಗಳು ಮತ್ತು ಸಾಹಸ ಚಿತ್ರಗಳಲ್ಲಿ ನಟಿಸ್ತಾರೆ. ಮುಂದೆ ಜೆಂಟಲ್ಮ್ಯಾನ್ ಡಾಕು ಚಿತ್ರದಲ್ಲಿನ ಅವರ ಪಾತ್ರ ಜನಮನ್ನಣೆ ಪಡೆಯುತ್ತೆ. ಈ ಸಿನಿಮಾದಲ್ಲಿ ಲೀಲಾ ಗಂಡುಡಿಗೆ ಧರಿಸಿದ ಮಹಿಳಾ ವಂಚಕಿಯ ಪಾತ್ರವನ್ನು ನಿರ್ವಹಿಸುತ್ತಾರೆ. ಟೈಮ್ಸ್ ಆಫ್ ಇಂಡಿಯಾ ಅವರನ್ನ ಭಾರತೀಯ ಸಿನಿರಂಗದ ಮೊದಲ ಪದವೀಧರ ಸಮಾಜದ ಮಹಿಳೆ ಅಂತ ಬಣ್ಣಿಸುತ್ತೆ. ಇದು ನಿಜಕ್ಕೂ ಆ ದಶಮಾನದ ಅಪರೂಪದ ಸಾಧನೆ ಅಂದ್ರೆ ತಪ್ಪಲ್ಲ. ಲೀಲಾ ಪ್ರಭಾತ್ ಪಿಕ್ಚರ್ಸ್ ಮತ್ತು ರಂಜಿತ್ ಮೂವಿ ಟೋನ್ನಂತಹ ಲೀಡಿಂಗ್ ಸ್ಟುಡಿಯೋಗಳೊಂದಿಗೆ ಕೆಲಸ ಮಾಡಿದ್ರು. ಆಕೆಯ ಪ್ರತಿಭೆ ವೇಗವಾಗಿ ಆಕೆಯನ್ನು ಬಾಂಬೆ ಟಾಕೀಸ್ಗೆ ಕರೆತಂದಿತ್ತು. ಅಲ್ಲಿ ಲೀಲಾ ಲೀಡಿಂಗ್ ಲೇಡಿಯಾಗಿ ಗುರುತಿಸಿಕೊಂಡ್ರು. ಕಂಗನ್ ಸಿನಿಮಾದ ಯಶಸ್ಸಿನ ನಂತರ ಲೀಲಾ ಚಿಟ್ನೀಸ್ ಪಾಪ್ಯುಲರ್ ನಟಿಯಾಗಿ ಗುರುತಿಸಿಕೊಂಡ್ರು. ಬಾಂಬೆ ಟಾಕೀಸ್ನಲ್ಲಿ ದೇವಿಕಾ ರಾಣಿ ಅವರ ಬದಲಿಗೆ ಇವರನ್ನ ಕರೆತರಲಾಯಿತು. ಲೀಲಾ ಮತ್ತು ಅಶೋಕ್ ಕುಮಾರ್ ಅವರ ಆನ್ ಸ್ಕ್ರೀನ್ ಜೋಡಿ ಜನರಿಗೆ ಇಷ್ಟವಾಗತೊಡಗಿತು. ಲೀಲಾ ಮತ್ತು ಅಶೋಕ್ ಕುಮಾರ್ ಅವರ ಆನ್ ಸ್ಕ್ರೀನ್ ಜೋಡಿ ಜನರಿಗೆ ಇಷ್ಟವಾಗತೊಡಗಿತು. ಆಜಾದ್, ಬಂಧನ್ ಮತ್ತು ಜೂಲಾನಂತಹ ಹಿಟ್ ಸಿನಿಮಾಗಳಲ್ಲಿ ಅವರು ಜೋಡಿಯಾಗಿ ನಟಿಸಿದ್ರು. ಕಣ್ಣುಗಳಲ್ಲಿ ಭಾವನೆ ವ್ಯಕ್ತಪಡಿಸೋದನ್ನ ಲೀಲಾ ಅವರಿಂದ ಕಲಿತೆ ಅಂತ ಅಶೋಕ್ ಕುಮಾರ್ ಹೇಳಿದ್ದಿದೆ. ಆ ಕಾಲಕ್ಕೆ ಲೀಲಾ ಎಮರ್ಜಿಂಗ್ ಸ್ಟಾರ್ ಆಗಿ ಗುರುತಿಸಿಕೊಂಡಿದ್ರು. ಆಕೆಯನ್ನ ಮತ್ತಷ್ಟು ಎತ್ತಿ ಹಿಡಿದದ್ದು ಲಕ್ಸ್ ಜಾಹೀರಾತು.
ಪ್ರತಿಷ್ಠಿತ ಬ್ರ್ಯಾಂಡ್ ಲಕ್ಸ್ ಸೋಪ್ ಅನ್ನ ಎಂಡೋರ್ಸ್ ಮಾಡಿದ ಬಳಿಕ ಅವರ ಪಾಪ್ಯುಲಾರಿಟಿ ಹೆಚ್ಚಿದ್ದಲ್ಲದೆ ಲಕ್ಸ್ ಅನ್ನ ಅನುಮೋದಿಸಿದ ಮೊದಲ ಸೆಲೆಬ್ರಿಟಿ ಅಂತ ಅನಿಸ್ಕೊಂಡ್ರು. ಈ ಲಕ್ಸ್ ಅಡ್ವರ್ಟೈಸ್ಮೆಂಟ್ ಆಕೆಯನ್ನ ಮನೆ ಮನೆಗೆ ತಲುಪಿಸಿತು. ಅಲ್ಲದೆ ಸಿನಿತಾರೆಯರು ಹಾಗೂ ಸಿನಿಪ್ರಿಯರ ನಡುವೆ ಸೇತುವೆಯಾಗಿ ಕೆಲಸ ಮಾಡಿತು. ಇಂದಿಗೂ ಜಾಹೀರಾತಿನ ಮೂಲಕ ಸಿನಿತಾರೆಯರು ಸಾಮಾನ್ಯ ಜನರಿಗೆ ಹತ್ತಿರವಾಗೋ ಆ ಟ್ರೆಂಡ್ ಮುಂದುವರೆದಿದೆ. ಲೀಲಾ ಚಿಟ್ನಿ 1980ರ ದಶಕದಲ್ಲೂ ನಟನೆಯನ್ನ ಮುಂದುವರಿಸಿದ್ರು. ರೊಮ್ಯಾಂಟಿಕ್ ಪಾತ್ರಗಳಿಂದ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಂಡು ಸಾಕಷ್ಟು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಲೀಲಾ ಕೇವಲ ನಟನೆಯಷ್ಟೇ ಅಲ್ಲದೆ ಭಾರತೀಯ ಚಿತ್ರರಂಗದ ಅತ್ಯಂತ ವಿದ್ಯಾವಂತ ಮತ್ತು ಪ್ರಗತಿಪರ ಮಹಿಳೆಯರಲ್ಲಿ ಒಬ್ಬರಾಗಿ ಗುರುತಿಸಿಕೊಳ್ತಾರೆ. ನಟನ ಬದುಕಿನ ಅಡೆತಡೆಗಳನ್ನ ಮೀರಿ ವೃತ್ತಿ ಬದುಕನ್ನು ಕಟ್ಟಿಕೊಂಡ ನಟಿಯಾಗಿ ನಿಲ್ತಾರೆ. ಆಕೆಯ ಸಿನಿ ಬದುಕು ಹದಿಹರೆಯದಿಂದ ವಧುವಾಗಿ, ವಿಚ್ಛೇದಿತ ಒಂಟಿ ಮಹಿಳೆಯಾಗಿ, ಮಕ್ಕಳ ತಾಯಿಯಿಂದ ರಂಗಭೂಮಿ ಕಲಾವಿದೆ, ಸಿನಿಮಾ ನಟಿ, ಜಾಹೀರಾತಿನ ಮಾಡೆಲ್ ಐಕಾನ್ ವರೆಗೆ ಬಾಲಿವುಡ್ ಇತಿಹಾಸದಲ್ಲಿ ಒಂದು ಸ್ಫೂರ್ತಿದಾಯಕ ಅಧ್ಯಾಯ.